ಮಾತುಶ್ರೀ ಹೇಮಾವತಿ ಹೆಗ್ಡೆ ಅಮ್ಮನವರ ಹುಟ್ಟುಹಬ್ಬದ ಪ್ರಯುಕ್ತ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರಾದ ಮೋಹನ್ ನಾಯಕ್ ಅವರ ಮಾಹಿತಿ ಮಾರ್ಗದರ್ಶನದಂತೆ ಸಿಂದಗಿ ತಾಲೂಕಿನಲ್ಲಿ 51 ಜನ ಮಾಶಾಸನ ಫಲಾನುಭವಿಗಳಿಗೆ ಯೋಜನಾಧಿಕಾರಿಗಳಾದ ಬಿನೋಯ್ ಅವರ ಉಪಸ್ಥಿತಿಯಲ್ಲಿ ವಾತ್ಸಲ್ಯ ಫಲಾನುಭವಿ ಅವರಿಗೆ ಹಣ್ಣು ಹಂಪಲುಗಳನ್ನು ಕಿಟ್ಟನ್ನು ನೀಡಿ ಯೋಗಕ್ಷೇಮ ವಿಚಾರಿಸಿ ಶುಭವನ್ನು ಹಾರೈಸಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಫಲಾನುಭವಿಗಳಿಗೆ ಪೂಜ್ಯರು ಪ್ರತಿ ತಿಂಗಳು 1,000 ರೂಪಾಯಿದಂತೆ 51 ಜನರಿಗೆ ನೀಡ್ತಾ ಬಂದಿದ್ದಾರೆ. ದಿನನಿತ್ಯ ಬಳಕೆ ಮಾಡುವ ಪರಿಕರಗಳ ಜೊತೆಗೆ ಪೌಷ್ಟಿಕ ಆಹಾರದ ಕಿಟ್ಗಳನ್ನು ಕೂಡ ನೀಡಲಾಗುವುದು ಅಂತ ತಿಳಿಸಿದರು. ಈ ಮೂಲಕ ನೀಡುವ ಮಾಶಾಸನದಿಂದ ಸದಸ್ಯರ ಜೀವನ ನಿರ್ವಹಣೆ ನಡೀತಾ ಇದ್ದು ಅಮ್ಮನವರಿಗೆ ಮಾಶಾಸನ ಸದಸ್ಯರು ಕೃತಜ್ಞತೆ ತಿಳಿಸಿದರು. ವಲಯದ ಮೇಲ್ವಿಚಾರಕರಾದ ರವಿ ಕವಟಕೊಪ್ಪ ಅವರು ಅಮ್ಮನವರ ಹುಟ್ಟುಹಬ್ಬದ ದಿನ ಹೊಸ ಸಂಘಗಳನ್ನು ಉದ್ಘಾಟನೆ ಮಾಡಿದರು. ಸೇವಾ ಪ್ರತಿನಿಧಿಗಳು, ಸಂಘದ ಸದಸ್ಯರು, ಅವಿಯಲ್ಲಿ ಭಗವಂತರಾಯ್ ಉಪಸ್ಥಿತರಿದ್ದರು. ವರದಿ ಶಂಕರಗೌಡ ಹಚಡದ್, ಮಹಾಯುಧ ನ್ಯೂಸ್. ಅಲ್ಲಿಂದ ಮಾತಾಡನ್ರಿ. ಅಮ್ಮನವರಿಗೆ ಶುಭಾಶಯದ ಕಾರಣ ಇದೆ. ನಿಮ್ಗೆ ನಾವು ಅನುಕೂಲ ಇದು ಮಾಡ್ತಿದ್ದೇವೆ. ಆಶೀರ್ವಾದದಿಂದ ನಮಗೆಲ್ಲ ಒಳ್ಳೆಯದಾಗೈತಿ. ನಿಮ್ಮ ದೊಡ್ಡ ನಮ್ಗೆ ಅನುಕೂಲ ಮಾಡೈತಿ. ನಿಮ್ಮ ಆಶೀರ್ವಾದದಿಂದ ನಮಗೆಲ್ಲ ಇದೇ ಐತ್ರಿ. ಅಮ್ಮನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಮ್ಮಗಳಿಗೆ ಇಲ್ಲಿ ಅಮ್ಮಗಳೇ ಅಲ್ರಿ, ಹೇಳಿ, ನೀವು ಮಾತಾಡಿ. ನೀವೇ ಅಮ್ಮಗಳೇ, ನಿಮ್ಮ ಇದ್ರ ಶುಭಾಶಯದ ಇದು ಹುಟ್ಟುಹಬ್ಬದ ಅದ. ನಿಮ್ಮ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಿ. ನಮ್ಗೆ ನಿಮ್ಮ ಆಶೀರ್ವಾದ ನಮ್ಗೆ ಇರಲಿ. ಚೆನ್ನಾಗಿದ್ದೀವಿ. ನಿಮ್ಮ ಇದರಿಂದ ನಾವೆಲ್ಲ ಗಂಜಿ ಪ್ಯಾಕೆಟ್ ದುಡ್ಡು ಎಲ್ಲ ನಮ್ಗೆ ಬಂದು ಮುಟ್ತಿದ್ದಾವೆ. ನಿಮ್ಮ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೇವೆ. ಒಳ್ಳೇದಾಗ್ಯದ್ರೆ ನಾವು ಆನಂದ ಆಗ್ಯದ, ಹೀಗಾಗ್ಯದ, ಅನುಕೂಲ ಆಗ್ಯದ್ರಿ. ಎಲ್ಲ ಧರ್ಮಸ್ಥಳ ಸಂಘಿನವರು ಅನುಕೂಲ ಆಗ್ಯದ್ರಿ. ಇವತ್ತು ಅಮ್ಮನವ್ರ ಹುಟ್ಟುಹಬ್ಬದ ಸಲುವಾಗಿ ನಿಮಗೆ ಹಣ್ಣು ಹಂಪಲುಗಳನ್ನು ಹಂಚಿದ್ದಾರೆ. ಅಮ್ಮನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ. ಅಮ್ಮನವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು.